ಬಿಗ್ ಬಾಸ್ ಮನೆಗೆ ದರ್ಶನ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಸಖತ್ ಮಜಾ ಮಾಡುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಬಿಗ್ ಮನೆಯಲ್ಲಿ ಒಂದಿಲ್ಲೊಂದು ಮನರಂಜನೆ ಸಿಗುತ್ತಲೇ ಇರುತ್ತೆ. ಇದರ ಮಧ್ಯದಲ್ಲಿ ದರ್ಶನ್ ಸಿನಿಮಾದ ಹಾಡೊಂದು ದೊಡ್ಡ ಮನೆಯಲ್ಲಿ ಸದ್ದು ಮಾಡಿದೆ. ಆ ಹಾಡಿಗೆ ರಜತ್ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ಸೇರಿ ಹೊರ ಬಂದಿರುವ ನಂತರ ದರ್ಶನ್ ಸಿನಿಮಾದ ಹಾಡುಗಳು ಮುಖ್ಯ ವೇದಿಕೆಗಳಲ್ಲಿ ಕಂಡು ಬರುವುದು ಅಪರೂಪವಾಗಿದೆ. ಇದೀಗ ಬಹುಜನಪ್ರಿಯ ಶೋ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಸಾಂಗ್ ರಿಂಗಣಿಸಿದೆ. ಅದ್ಯಾವ ಹಾಡು ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನೇ ಹೇಳ್ತೀನಿ ಕೇಳಿ. ದೊಡ್ಡ ಮನೆಯ ಮಂದಿಗೆ ಬೆಳಗಾಗುವುದೇ ಸಿನಿಮಾ ಸಾಂಗ್ಗಳ ಮೂಲಕ. ಅಲಾರಾಂ ರೀತಿಯಲ್ಲಿ ಪ್ರತಿದಿನವೂ ಒಂದೊಂದು ಹಾಡು ಮನೆಯ ಮಂದಿಗೆ ಕೇಳಿಸುತ್ತದೆ. ಹಾಡು ಪ್ಲೇ ಆದ ತಕ್ಷಣ ಎಲ್ಲರೂ ಎಚ್ಚರಗೊಳ್ಳುತ್ತಾರೆ. ಕೆಲವೊಮ್ಮೆ ಟಾಸ್ಕ್ ನಡುವೆಯೂ ಹಾಡುಗಳನ್ನ ಹಾಕಲಾಗುತ್ತದೆ. ಇಷ್ಟು ದಿನ ಆದರೂ ಒಂದೇ ಒಂದು ದರ್ಶನ್ ನಟನೆಯ ಸಿನಿಮಾ ಹಾಡುಗಳು ಬಿಗ್ ಮನೆಯಲ್ಲಿ ಕೇಳಿಸಿರಲಿಲ್ಲ. ಇದೀಗ ಒಂದು ದರ್ಶನ್ ಹಾಡು ಕೇಳಿಸಿದೆ. ಬಿಗ್ ಮನೆಯಲ್ಲಿ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಕ್ಯಾಪ್ಟನ್ ಮಂಜು ದೊಡ್ಡ ಮನೆಯ ಮಹಾರಾಜರಾಗಿದ್ದಾರೆ. ತ್ರಿವಿಕ್ರಮ್ ಮತ್ತು ರಜತ್ ಸೇನಾಧಿಪತಿಗಳಾಗಿದ್ದಾರೆ. ಇನ್ನುಳಿದವರು ಪ್ರಜೆಗಳಾಗಿದ್ದಾರೆ. ಮಹಾರಾಜ ಮಂಜು ಹೇಳಿದಂತೆ ಎಲ್ಲರೂ ನಡೆದುಕೊಳ್ಳಬೇಕು. ಯಾವುದಾದರೂ ಒಂದು ಹಾಡು ಹೇಳಿ ಎಂದು ರಜತ್ಗೆ ಮಂಜು ಸೂಚನೆ ಕೊಟ್ಟರು. ಆಗ ರಜತ್ ಕರಿಯಾ ಸಿನಿಮಾದ ಹಾಡು ಸೆಲೆಕ್ಟ್ ಮಾಡಿಕೊಂಡರು. ರಜತ್ ಕರಿಯಾ ಚಿತ್ರದ ಕೆಂಚಾಲೋ ಮಂಚಾಲೋ ಹೆಂಗವಳೋ ನಿನ್ನ ಡೌಗಳು ಎಂದು ಹಾಡನ್ನ ಹಾಡಿದರು. ಅಷ್ಟೇ ಅಲ್ಲ, ಆ ಹಾಡಿಗೆ ಸಖತ್ ಸ್ಟೆಪ್ಸ್ ಹಾಕಿದರು. ಇವರ ಹಾಡು ಡ್ಯಾನ್ಸ್ ಕಂಡ ಇತರ ಮನೆ ಮಂದಿ ಕೂಡ ರಜತ್ ಜೊತೆ ಡ್ಯಾನ್ಸ್ ಮಾಡಿದರು. ಕೊನೆಗೂ ದರ್ಶನ್ ಸಿನಿಮಾದ ಹಾಡು ಕಂಡ ಶೋ ವೀಕ್ಷಕರು ಫುಲ್ ಖುಷಿಯಾದರು.